ತ್ರಿವರ್ಗ ಚೌಕ ಅಂಕಾಕ್ಷರ ಅವತಾರದಲ್ಲಿದೆ ಸಿರಿ ಭೂ ವಲಯದ ರಹಸ್ಯದ ಸೂತ್ರ. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಬಗ್ಗೆ ಒಂದು ಮಾತು. ನಾವು ಇಂಟರ್ನೆಟ್ಟಲ್ಲಿ ಕನ್ನಡ ಕಂಟೆಂಟ್ನ ಜಾಸ್ತಿ ಇರೋ ಹಾಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇದ್ರ ಬಗ್ಗೆ ತಿಳಿಸೋದು ಮರಿಬೇಡಿ. ಚಂದ್ರಗುಪ್ತ ಮೌರ್ಯ ತನ್ನ ಗುರುಗಳಾದ ಭದ್ರಬಾಹುವಿನೊಂದಿಗೆ 3ನೇ ಶತಮಾನದಲ್ಲಿ ಶ್ರವಣಬೆಳಗೊಳಕ್ಕೆ ಬರ್ತಾನೆ. ಈ ಕತೆ ಎಷ್ಟು ಜನಕ್ಕೆ ಗೊತ್ತು? ಅವನಿದ್ದಿದ್ದ ಪರ್ವತಕ್ಕೆ ಈಗ ಚಂದ್ರಗಿರಿ ಅಂತ ಕರೀತಾರೆ. ಅವನು ಸಲ್ಲೇಖನ ವ್ರತ ಮಾಡಿ ಪ್ರಾಣ ಬಿಟ್ಟ ಗುಹೆನೂ ಅಲ್ಲೇ ಇದೆಯಂತೆ. ಅಲ್ಲ, ಅವನ ಸಂಪತ್ತು ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತಂದರೆ ನೇಪಾಳದಿಂದ ಪಾಕಿಸ್ತಾನದವರೆಗೂ ಅವನ ರಾಜ್ಯ ಇತ್ತು. ಅಪಾರವಾದ ಆಸ್ತಿ, ಐಶ್ವರ್ಯ, ವೈಡೂರ್ಯ ಎಲ್ಲ ಇತ್ತು. ಅದನ್ನೆಲ್ಲ ಬಿಟ್ಟು ಅವನು ಸೌತ್ ಇಂಡಿಯಾಗೆ ಯಾಕೆ ಬಂದಿಲ್ಲಿ ಪ್ರಾಣ ಏನೋ ಬಿಟ್ಟ. ಬಟ್ ಬರಿಗೈಯಲ್ಲಂತೂ ಅವನು ಬಂದಿರಲ್ಲ. ಅವನ ಜೊತೆ ಅಪಾರವಾದ ಸಂಪತ್ತನ್ನು ಅವನು ಕ್ಯಾರಿ ಮಾಡಿರ್ತಾನೆ. ಅವನ ಉದ್ದೇಶ ಏನಿರ್ಬೋದು? ಇದಿಷ್ಟೇ ಅಲ್ಲದೆ ಹೊಯ್ಸಳರ ದೇವಸ್ಥಾನದಲ್ಲಿ ನೀವು ಶಿಲಾಬಾಲಿಕೆಯರನ್ನು ನೋಡ್ಬೋದು. ಅವ್ರಿಗೂ ಈ ರಾಜಂಗೂ ಏನು ಸಂಬಂಧ? ಇಂಥ ಹಲವಾರು ಪ್ರಶ್ನೆಗಳಿಗೆ ಇವತ್ತಿನ ನಮ್ಮ ಪುಸ್ತಕ ಉತ್ತರನ ಕೊಡೋ ಪ್ರಯತ್ನ ಮಾಡುತ್ತೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಕನಕ ಮುಸುಕು. ಲೇಖಕರು ಡಾಕ್ಟರ್ KN ಗಣೇಶಯ್ಯ. ಪ್ರಕಾಶಕರು ಅಂಕಿತ ಪುಸ್ತಕ. ಪುಟಗಳು 224, ಬೆಲೆ 250 ರೂಪಾಯಿಗಳು. ಜಾನ್ರಾ ಹಿಸ್ಟಾರಿಕಲ್ ಥ್ರಿಲ್ಲರ್. ಕತೆ ಶುರುವಾಗೋದು ಪೂಜಾ ಅನ್ನೋ ಆರ್ಕಿಯಾಲಜಿಸ್ಟು ತನ್ನ PhDಗಾಗಿ ಎಡಿನ್ಬರೋಲಿ ಒಂದು ಸಂಶೋಧನೆಯನ್ನು ಮಾಡ್ತಾ ಇರ್ತಾಳೆ. ಅವಳು ಅದಕ್ಕೋಸ್ಕರ ಹಲವಾರು ಗ್ರಂಥಗಳನ್ನು ಸ್ಟಡಿ ಮಾಡ್ತಾ ಇರ್ತಾಳೆ. ಅವಳ ರಿಸರ್ಚು 2 ಗುಂಪನ್ನು ಆಕರ್ಷಿಸುತ್ತೆ. ಒಂದು ಸ್ಮಗ್ಲರ್ಗಳ ಗುಂಪು, ಇನ್ನೊಂದು ಜೈನ ಧರ್ಮವನ್ನು ಸಂರಕ್ಷಿಸೋ ಒಂದು NGO ಗುಂಪು. ಪೂಜಾಳ PhD ಟಾಪಿಕ್ ಬೇರೆ ಆದರೂ ಯಾರಿಗೂ ಗೊತ್ತಿಲ್ಲದೆ ಇರೋಂಗೆ ಅವಳು ಒಂದು ಸೀಕ್ರೆಟ್ ಟಾಪಿಕ್ ಮೇಲೆ ರಿಸರ್ಚ್ ಮಾಡ್ತಾ ಇರ್ತಾಳೆ. ಅವಳ ಈ ರಿಸರ್ಚು ಅವಳ ಪ್ರಾಣಕ್ಕೆ ಸಂಚಕಾರ ತರುತ್ತೆ. ಅವಳು ಈ ರಿಸರ್ಚ್ನ ಸ್ಟಾಪ್ ಮಾಡಬೇಕು ಅಂತ ಇಂಡಿಯನ್ ಗೌರ್ಮೆಂಟ್ ಕೈಲಿ ಈ ಜೈನ ಧರ್ಮ ಸಂರಕ್ಷಣೆ ಮಾಡ್ತಿರೋ NGO ಪ್ರಧಾನ ಕಾರ್ಯದರ್ಶಿ ಒಬ್ಬರು ಪ್ರೆಷರ್ ಆಗ್ತಾರೆ. ಸೊ ಪೂಜಾ ಅವಳ ರಿಸರ್ಚನ್ನು ಎಡಿನ್ಬರೋಲಿ ಸ್ಟಾಪ್ ಮಾಡಿ ವಾಪಸ್ಸು ಇಂಡಿಯಾಗೇನೋ ಬರ್ತಾಳೆ. ಆದರೆ ಇಂಡಿಯಾಗೆ ಬಂದಮೇಲೂ ಅವಳು ತನ್ನ ರಿಸರ್ಚನ್ನು ಮುಂದುವರಿಸ್ತಾಳೆ. ಇಷ್ಟಕ್ಕೂ ಅವಳು ಏನಪ್ಪ ಹುಡ್ಕೊಂಡು ಹೊರಟಿದ್ದು ಅಂದರೆ, ಚಂದ್ರಗುಪ್ತ ಮೌರ್ಯ ಶ್ರವಣಬೆಳಗೊಳಕ್ಕೆ ಬಂದಾಗ ಅವನ ಜೊತೆ ಒಂದು 12,000 ಜನ ಜೈನ ಸನ್ಯಾಸಿಗಳು ಬಂದ್ರಂತೆ. ಮತ್ತು ಹಲವಾರು ರಥಗಳು ಬಂದ್ವಂತೆ. ಆ ರಥದ ತುಂಬ ಜೋಳದ ತೆನೆಗಳಿದ್ವಂತೆ. ಜೋಳದ ತೆನೆ ಇದ್ರೇನು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ನೀವು ಅನ್ಕೋತೀರಾ? ಅವೆಲ್ಲ ಬಂಗಾರದ ಬಣ್ಣದ್ದಾಗಿದ್ವಂತೆ. ಅವಳ ಪ್ರಕಾರ ಆ ಸಂಪತ್ತಿನ ಬೆಲೆ ಈಗಿನ 2,500 ಕೋಟಿ ರೂಪಾಯಿಗೆ ಸಮ ಅಂತೆ. ಹಾಗೆ ತಂದಿದ್ದ ಆ ಚಿನ್ನದ ಜೋಳದ ತೆನೆಗಳು ಈಗಲೂ ಶ್ರವಣಬೆಳಗೊಳದ ಸುತ್ತಮುತ್ತ ಜೈನ ಬಸದಿಯಲ್ಲಿ ಇದೆ ಅನ್ನೋದು ಪೂಜಾಳ ಸ್ಟಡಿಯಿಂದ ತಿಳಿದು ಬರುತ್ತೆ. ಹಾಗೆ ಹೊಯ್ಸಳರ ಶಿಲಾಬಾಲಿಕೆಯರ ಕೈಯಲ್ಲಿರೋ ಆ ಜೋಳದ ತೆನೆ ಕೂಡ ಇವ್ರು ತಂದಿದ್ದ ಚಿನ್ನದ ಜೋಳದ ತೆನೆ ಕೂಡ ಆಗಿತ್ತು ಅನ್ನೋದು ಅವಳಿಗೆ ಗೊತ್ತಾಗತ್ತೆ. ಪೂಜಾ ಈ ರಿಸರ್ಚ್ನ ಕಂಟಿನ್ಯೂ ಮಾಡೋಕ್ಕಂತ ಹೋಗ್ತಾಳೆ. ಅವಳಿಗೆ ಹಲವಾರು ಅಡ್ಡಿ ಆತಂಕಗಳು ಎದುರಾಗತ್ತೆ. ಅದನ್ನೆಲ್ಲ ಮೆಟ್ಟಿ ಪೂಜಾ ನಿಲ್ತಾಳ. ಅವಳ ಸಂಶೋಧನೆ ಯಶಸ್ಸು ಆಗತ್ತಾ, ಅಥವಾ ಪೂಜಾ ಕೆಟ್ಟವರ ಕೈಯಿಂದ ಸಾಯ್ತಾಳ? ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ಪುಸ್ತಕನ ಓದಲೇಬೇಕು. ಗಣೇಶಯ್ಯ ಅವರು ಈ ಪುಸ್ತಕದ ಮುನ್ನುಡಿಯಲ್ಲಿ ಹೇಳ್ತಾರೆ, ಇದು ಅವರ ಮೊದಲನೇ ಪುಸ್ತಕ ಅಂತೆ. ಆ್ಯಂಡ್ ದಿಸ್ ಈಸ್ ಇನ್ಸ್ಪೈರ್ಡ್ ಬೈ ಡಾನ್ ಬ್ರೌನ್ ಅವರ ಡವಿನ್ಸಿ ಕೋಡ್. ಅದು ಓದಿದ್ಮೇಲೆ ಅರೆ, ಈ ಥರ ವಿಷಯ ನಮ್ಮ ಭಾರತದಲ್ಲೂ ಹಲವಾರಿವೆ, ಇದನ್ನು ನಮ್ಮ ಜನರಿಗೆ ತಿಳಿಸ್ಬೇಕು ಅಂತಲೇ ಗಣೇಶಯ್ಯ ಅವರು ಈ ಕಾದಂಬರಿನ ಬರೀತಾರಂತೆ. ಅಫ್ಕೋರ್ಸ್ ಗಣೇಶಯ್ಯ ಅವರ ಬರವಣಿಗೆ ಅಂದರೆ ಹೇಳೋದೇ ಬೇಡ. ಫಸ್ಟಿಂದ ಲಾಸ್ಟ್ ತನಕ ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ, ಸೂಪರಾಗಿ ಓದಿಸ್ಕೊಂಡು ಹೋಗುತ್ತೆ. ಹಂಗೆ ಒಂದು ರಾಶಿ ವಿಷಯನ ನಮಗೆ ತಿಳಿಸ್ಕೊಡುತ್ತೆ. ಈ ಪುಸ್ತಕನೂ ಕೂಡ ಅದಕ್ಕೆ ಹೊರತಾಗಿಲ್ಲ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಈ ಪುಸ್ತಕ ಪಬ್ಲಿಷ್ ಆದಮೇಲೆ ಕಂಬದಹಳ್ಳಿ ಸುತ್ತಮುತ್ತ ಇರೋ ಜೈನ ಬಸದಿ ಮೇಲೆ ಗೌರ್ಮೆಂಟು ಕೆಲವೊಂದು ರಿಸ್ಟ್ರಿಕ್ಷನ್ಸ್ನ ಹಾಕುತ್ತೆ ಮತ್ತು ಕೆಲವೊಂದು ಮಾರ್ಪಾಡನ್ನು ಮಾಡುತ್ತೆ. ಯಾಕಿರ್ಬೋದು? ಅಲ್ಲಿ ನಿಧಿ ಇತ್ತು ಅಂತನ ಇದ್ರೂ ಇರ್ಬೋದು, ಬಟ್ ನೀವು ಹುಡ್ಕಕ್ಕಂತೂ ಹೋಗಬೇಡಿ, ಆಯಿತಾ? ಪ್ರತಿ ಪೇಜಲ್ಲೂ ನಿಗೂಢತೆಯನ್ನು ಈ ಪುಸ್ತಕ
ಕಾಯ್ದುಕೊಂಡು ಹೋಗುತ್ತೆ. ನೀವು ಈ ಪುಸ್ತಕನ ಓದ್ತೀರಾ ಅಲ್ವಾ? ಚಂದ್ರಗುಪ್ತ ಮೌರ್ಯ ನಾರ್ತಿಂದ ಶ್ರವಣ ಬೆಳಗೊಳಕ್ಕೆ ಯಾಕೆ ಬಂದ ಅಂತ ನೀವು ಕಮೆಂಟಲ್ಲಿ ತಿಳಿಸ್ತೀರಾ ಅಲ್ವಾ? ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ನಿಲ್ಲು! ಅವಳ ಮಾತನ್ನು ಅರ್ಧಕ್ಕೆ ತಡೆದು ಕೇಳಿದ ವಿನೋದ್. ಚಂದ್ರಗುಪ್ತನು ಕ್ರಿಸ್ತಪೂರ್ವ 3ನೇ ಶತಮಾನದವನು, ಆದರೆ ಹೊಯ್ಸಳರು ಕ್ರಿಸ್ತಶಕ 10ರಿಂದ 13ನೇ ಶತಮಾನದವರು. ಇವರಿಬ್ಬರ ಸಂಬಂಧ ಹೇಗೆ? ಅಲ್ಲದೆ ಚಂದ್ರಗುಪ್ತ ಜೈನ ಮುನಿಯಾಗಿ ಬಂದವನಾದರೆ ವಿಷ್ಣುವರ್ಧನ ಹೊಯ್ಸಳರ ರಾಜ. ಅಲ್ಲಿಯೇ ಈ ನಿಧಿಯ ಒಂದು ಪ್ರಮುಖವಾದ ಗುಟ್ಟು ಅಡಗಿರುವುದು. ಅದನ್ನು ವಿವರಿಸಲು ಸಮಯ ಬೇಕು. ಈಗ ಸದ್ಯಕ್ಕೆ ರಾವ್ ಅವರು ನನಗೆ ಕಳುಹಿಸಿರುವ ಹುಳ್ಳನ ಗರಿಗಳ ಮೇಲಿನ ಸೂತ್ರದ ಸೂಕ್ತಿಯನ್ನು ನೋಡಿ ಎಂದು ರಾವ್ ಕಳುಹಿಸಿದ್ದ ಗರಿಗಳ ಇಮೇಜ್ಗಳನ್ನು ತೋರಿಸಿದಳು. ವಿನೋದ್ ಅದನ್ನು ತದೇಕ ಚಿತ್ತದಿಂದ ನೋಡಿದ. ಅವನು ಓದಿ ಮುಗಿಸುತ್ತಿದ್ದ ಹಾಗೆ ಪೂಜಾ ಹೇಳಿದಳು, ಈಗ ನಾನು ಹೇಳಿದ ಹಾಗೆ ಈ ಸೂಕ್ತಿಗಳ ಪ್ರತಿ ಸಾಲನ್ನು ಚೌಕದಲ್ಲಿ ಮೇಲಿನಿಂದ ಕೆಳಕ್ಕೆ ಬರೆಯೋಣ ಎಂದು ಎಲ್ಲವನ್ನೂ ಬರೆಯ ಹತ್ತಿದಳು. ಹಾಗೂ ಅದನ್ನು ಎಡದಿಂದ ಬಲಕ್ಕೆ ಓದಲು ಪ್ರಾರಂಭಿಸಿದಳು. ಅಷ್ಟರಲ್ಲಿ ರಾವ್ ಅವರ ಚಾಟ್ ಮೇಲ್ ಕಂಪ್ಯೂಟರ್ ಮೇಲೆ ಮೂಡಿತು. ಪೂಜಾ, ಥ್ಯಾಂಕ್ಸ್, ನೀನು ಹೇಳಿದ್ದು ಸರಿ. ಈಗ ಬಹಳ ಸ್ಪಷ್ಟವಾಗಿದೆ. ಇದನ್ನು ಪದ್ಯ ರೂಪದಲ್ಲಿ ಜೋಡಿಸಿದಾಗ ನಮಗೆ ಸಿಗುವುದು: ಬಿಟ್ಟಿದೇವನ ಜೈನ ರಾಣಿ, ನಾಟ್ಯ ಸರಸ್ವತಿ ಶಾಂತಲ ಕೊಟ್ಟ ಸೂತ್ರಗಳ ವಿವರ. ಸಿರಿಯ ಕುಮುದೇಂದು ಅವ ತಾರ ತೊರೆದು ನವಸೂತ್ರದ ರಹಸ್ಯ ಚೌಕದಲ್ಲಿದೆ. ತ್ರಿವರ್ಗ ಚೌಕ ಅಂಕಾಕ್ಷರ ಅವತಾರದಲ್ಲಿದೆ. ಸಿರಿಭೂವಲಯ ರಹಸ್ಯ ಸೂತ್ರ. ಈ ಪದ್ಯಗಳು 9 ಅಕ್ಷರಗಳ 3 ಸಾಲುಗಳಲ್ಲಿವೆ. ಹಾಗೂ ಹಳೆಯ ಕಾಲದ ಪದ್ಯಗಳ ಹಾಗೆ 2ನೇ ಅಕ್ಷರವೂ ಎಲ್ಲ ಸಾಲುಗಳಲ್ಲೂ ಒಂದೇ ಇದೆ. ಆದರೆ ನನಗೆ ಇದೆಲ್ಲ ಬಹಳ ಆಶ್ಚರ್ಯವಾಗಿದೆ. ನಾನು ಯೋಚಿಸಿದುದು ಬೇರೆಯೇ. ಈ ಹುಳ್ಳ ವಿಷ್ಣುವರ್ಧನನ ಖಜಾಂಚಿಯಲ್ಲವೇ? ಶಾಂತಲೆ ಇಲ್ಲಿ ಏಕೆ ಕಾಣಿಸಿಕೊಂಡಿದ್ದಾಳೆ? ಆಕೆ ತನ್ನದೇ ಆದ ಕೆಲಸ, ನೃತ್ಯ, ಸಂಗೀತದಲ್ಲಿ ಮುಳುಗಿ ಹೋಗಿದ್ದವಳು. ಅವಳೇಕೆ ಈ ಸಾಲುಗಳಲ್ಲಿ ಕಂಡುಬರುತ್ತಾಳೆ? ರಾವ್. ಇನ್ ಕೇಸ್ ಆಲ್ರೆಡಿ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.